ವೆಲ್ಕಮ್ ಟು HRMS ಇ-ಲರ್ನಿಂಗ್. ಈ ವಿಭಾಗದಲ್ಲಿ ಸ್ಟಾಗ್ನೇಷನ್ ಇಂಕ್ರಿಮೆಂಟ್ ಅನ್ನು ಹೇಗೆ ತಯಾರಿಸುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪೇರೋಲ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಿ ಸ್ಟಾಗ್ನೇಷನ್ ಇಂಕ್ರಿಮೆಂಟ್ ಅನ್ನು ಕ್ಲಿಕ್ ಮಾಡಿ, ನಂತರ ತಿಂಗಳನ್ನು ಆಯ್ಕೆ ಮಾಡಿ, ನಂತರ ವರ್ಷವನ್ನು ಆಯ್ಕೆ ಮಾಡಿ, KJD ನಂಬರ್ ಅನ್ನು ಎಂಟ್ರಿ ಮಾಡಿ, ಗೆಟ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ, ನಂತರ increment record is pending for approval. Click on get unapproved details to approve. ಇದನ್ನು ಕ್ಲಿಕ್ ಮಾಡಿ, ನಂತರ ಗೆಟ್ ಅನ್ಅಪ್ರೂವ್ಡ್ ಡೀಟೇಲ್ಸ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಥಗಿತ ವೇತನ ಬಡ್ತಿದಾರರ ಡೀಟೇಲ್ಸ್ ನಿಮಗೆ ಕಾಣಿಸುವುದು. ಇಲ್ಲಿ ಬಡ್ತಿದಾರರು ಪಡೆಯಬೇಕಾಗಿರುವ ವೇತನ, ಲಾಸ್ಟ್ ಇಂಕ್ರಿಮೆಂಟ್ ಡೇಟ್, ನೆಕ್ಸ್ಟ್ ಇಂಕ್ರಿಮೆಂಟ್ ಡೇಟ್ ಸರಿ ಇದೆಯೇ ಎಂದು ಚೆಕ್ ಮಾಡಿ. ನಂತರ ಆರ್ಡರ್ ಡೇಟ್, ಇಲ್ಲಿ ಯಾವ ಗವರ್ಮೆಂಟ್ ಆರ್ಡರ್ ಡೇಟನ್ನು ತುಂಬುವುದು, ವೆಯ್ಟ್. ಇಲ್ಲಿ ಸದರಿ ನೌಕರರಿಗೆ ಬರಬೇಕಾದ ಅರಿಯರ್ಸ್ ಎಲ್ಲಿಯವರೆಗೂ ನೀಡಬೇಕಾಗಿರುತ್ತದೋ ಆ ದಿನಾಂಕವನ್ನು ಭರ್ತಿ ಮಾಡುವುದು. ಅಂದರೆ ಸದರಿಯವರಿಗೆ ಜನವರಿ 2012 ನೀಡಬೇಕಾಗಿರುವುದರಿಂದ 31/1/2012 ಎಂದು ಭರ್ತಿ ಮಾಡಿರಿ. ನಂತರ ಅಕ್ಸೆಪ್ಟ್ ಆಲ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ. ಆರ್ ಯು ಶೋರ್ ಯು ವಾಂಟ್ ಟು ಅಪ್ರೂವ್? ಇಲ್ಲಿ ಓಕೆ ಕ್ಲಿಕ್ ಮಾಡಿ. ನಂತರ ಸ್ಟಾಗ್ನೇಷನ್ ಇಂಕ್ರಿಮೆಂಟ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಪ್ರೂವ್ಡ್ ಎಂಬ ವಿಂಡೋ ಪಾಪಪ್ ಆಗುವುದು. ಇಲ್ಲಿ ಓಕೆ ಎಂದು ಕ್ಲಿಕ್ ಮಾಡಿ. ನಂತರ ನೀವು ಅಪ್ರೂವ್ ಮಾಡಿದ ಡೀಟೇಲ್ಸ್ ಸರಿ ಇದೆಯೇ ಎಂದು ಪರೀಕ್ಷಿಸಲು ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಪರಿಶೀಲಿಸಿ. ನಂತರ ಅರಿಯರ್ಸ್ ಮಾಡ್ಯೂಲ್ನಲ್ಲಿ ಜನರೇಟ್ ಅರಿಯರ್ಸ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಇವರ KJD ನಂಬರ್ ಅನ್ನು ಎಂಟರ್ ಮಾಡಿ, ಗೆಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅರಿಯರ್ಸ್ ಟೈಪ್, ಇಲ್ಲಿ ಇಂಕ್ರಿಮೆಂಟ್ ಅನ್ನು ಸೆಲೆಕ್ಟ್ ಮಾಡಿ, ಗೆಟ್ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಇಂಕ್ರಿಮೆಂಟ್ ಡೀಟೇಲ್ಸ್ ಸೆಲೆಕ್ಟ್ ಮಾಡಿ, ಜನರೇಟ್ ಅರಿಯರ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಇಂಕ್ರಿಮೆಂಟ್ ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲಿ ಎಂಬ ವಿಂಡೋ ಪಾಪಪ್ ಆಗುವುದು. ಇಲ್ಲಿ ಓಕೆ ಕ್ಲಿಕ್ ಮಾಡಿ. ನಂತರ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅದರ್ ದ್ಯಾನ್ DA ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫ್ರಮ್ ಮಂತ್ ಟು ಮಂತ್ ಅನ್ನು ಸೆಲೆಕ್ಟ್ ಮಾಡಿ, ಫ್ರಮ್ ಇಯರ್ ಟು ಇಯರ್ ಅನ್ನು ಸೆಲೆಕ್ಟ್ ಮಾಡಿ, ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡಿ, ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಫ್ರಮ್ ಅಂಡ್ ಟು ಅನ್ನು ಸೆಲೆಕ್ಟ್ ಮಾಡಿ, ಅರಿಯರ್ಸ್ ಫಾರ್ ಇಂಕ್ರಿಮೆಂಟ್ ಸೆಲೆಕ್ಟ್ ಮಾಡಿ, ವ್ಯೂ ರಿಪೋರ್ಟ್ ಅನ್ನು ಕ್ಲಿಕ್ ಮಾಡಿ. ಸ್ಟಾಗ್ನೇಷನ್ ಅರಿಯರ್ಸ್ ಬಿಲ್ ಅನ್ನು ನೀವು ಕಾಣಬಹುದು. ಥ್ಯಾಂಕ್ ಯು.